ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ, ನಮಗೆ ಗೊತ್ತಿರೋರಲ್ಲಿ ಅಂದರೆ ನನಗೆ ಗೊತ್ತಿರೋರಿಗೆ ಇವಳು ಫೋನಿಂದ ಫೋನ್ ಮಾಡಿ ಪ್ರ್ಯಾಂಕ್ ಮಾಡ್ತಾಯಿದ್ದೀವಿ, ಇವಳು ಗೊತ್ತಿರೋರಿಗೆ ನನ್ನ ಫೋನಿಂದ ಫೋನ್ ಮಾಡಿ ಪ್ರ್ಯಾಂಕ್ ಮಾಡ್ತಾಯಿದ್ದೀವಿ. ಅಂದರೆ ವಾಯ್ಸ್ ಚೇಂಜ್ ಮಾಡೋಕ್ಕೆ ಗೊತ್ತಿಲ್ಲ, ಆದಷ್ಟು ಟ್ರೈ ಮಾಡೋಣ ಗೈಸ್. ಈಗ ಮೊದಲಿಗೆ ಇಲ್ಲ ನೋಡೋಣ, ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಸೌಂಡ್ ಇದೆ ಗಿಜಿ ಬಿಜಿ ಅಂತ, ಎದುರುಗಡೆ ಬಿಲ್ಡಿಂಗ್ ವರ್ಕ್ ಏನೋ ನಡೆಸ್ತಾ ಇದ್ದಾರೆ. ಸೊ ಮೊದಲಿಗೆ ನಮ್ಮ ಮಮ್ಮಿ ಕಾಲ್ ಮಾಡ್ತಾಯಿದ್ದೀನಿ ಗಾಯ್ಸ್. ಮ್ಯೂಟ್ ಮಾಡೋಂಗಿದ್ರೆ ಮ್ಯೂಟ್ ಮಾಡ್ಬೋದಿತ್ತು. ರಿಮೋಟ್ ಕಂಟ್ರೋಲ್. ಹಲೋ 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 ಹೊಸ ನಂಬರ್ ಅಂತ ಇತ್ತು ಸರ್ ನನ್ನ ಪ್ರಕಾರ. ಹಲೋ ಹಲೋ ಮ್ಯಾಮ್ ಕೇಳಿಸ್ತಿದ್ವಾ? ಹಾಂ, ಇದು ಪೂರ್ಣಿಮಾ ಅವರು ಮಾತಾಡ್ತಿರೋದು. ಏನಿಲ್ಲ ಮಮ್ಮಿ, ಪ್ರ್ಯಾಂಕ್ ವಿಡಿಯೋ ಮಾಡ್ತಿದ್ದೋ. ಏನಂತ ಸೇವ್ ಆಗಿತ್ತು ಮಮ್ಮಿ? ಟ್ರೂ ಕಲರ್ ಅಲ್ಲಿ ಹಂಗೆ ಮಾಡೋದು. ಆ್ಯಕ್ಚುಲಿ ನಮ್ಮ ಮಮ್ಮಿ ಹತ್ರ ನಾನು ಎವ್ರಿ ಡೇ ಮಾತಾಡ್ತೀನಿ, ಅದರಿಂದ ಮೇ ಬಿ ವಾಯ್ಸ್ ಕಂಡಿಡ್ಬಿಟ್ರು. ನಾವಿಬ್ಬರು ಮಾತಾಡ್ತೀವಿ ಅವ್ರ ಹತ್ರ, ಇವಳು ಮಮ್ಮಿ ಅಂತ ಮಾತಾಡ್ತಾಳೆ. ಸೊ ಅದರಿಂದ ಗೊತ್ತಾಗೋಯ್ತು ಏನೋ ಗೊತ್ತಿಲ್ಲ, ಸ್ವಲ್ಪ ಜೋರಾಗಿ ಮಾತಾಡೋಣ, ವಾಯ್ಸ್ ಕೇಳಿಸಲ್ಲ ಇಲ್ಲದ್ರೆ ಅಷ್ಟೇ ಗೈಸ್. ನೆಕ್ಸ್ಟು ಈಗ ಮಮ್ಮಿ ಇದ್ದಾರಲ್ಲ, ಅವ್ರ ತಂಗಿಗೆ ಟ್ರೈ ಮಾಡ್ತಾ ಇದ್ದೀನಿ. ಒಂದು ನಿಮಿಷ ಗೈಸ್, ಫೋನ್ ಬರ್ತಾಯಿದೆ, ಕಟ್ ಮಾಡ್ತಾಯಿದ್ದೀನಿ. ಸೊ ಈಗ ಇನ್ನೊಬ್ರು ಟ್ರೈ ಮಾಡ್ತಾಯಿದ್ದೀನಿ, ಅವ್ರ ತಂಗಿಗೆ. ಏನು ಹೇಳಿದ್ರು, ನಗು ಬಂದ್ಬಿಡುತ್ತೆ, ಬೇಗ ನಗು ಬಂದ್ಬಿಡುತ್ತೆ. ಹಲೋ ಹಾಂ, ಧನು ಅವ್ರ ಪೇರೆಂಟ್ಸಾ? ಧನು ಅವ್ರ ಪೇರೆಂಟ್ಸಾ? ಏನು ಆ್ಯಕ್ಚುಲಿ ಎರಡೆರಡು ಹೆಸರು ಇದೆ ಅವನಿಗೆ, ಮರ್ತೇ ಹೋಗುತ್ತೆ. ಒಂದೇ ನಿಮಿಷ, ನಮ್ಮ ಮಮ್ಮಿ ಕಾಲ್ ಮಾಡಿ ಧನು ಅವ್ರ ಫ್ರೆಂಡ್ ಯಾರು ಅಂತ ಕೇಳ್ತೀನಿ. ಅಯ್ಯೋ ಮಜಾ ಇದೆ ಪ್ರ್ಯಾಂಕ್ ಮಾಡೋದ್ರಿಗೆ. ನಾನೇನೋ ಮಾಡೋಕ್ಕೋದೆ, ಅದು ಇನ್ನೇನೋ ಆಗಿತ್ತು. ಫೋನ್ ತೆಗಿತಾ ಇಲ್ಲ ನಮ್ಮ ಮಮ್ಮಿ, ಇವಳದಲ್ಲಿ ಮ್ಯೂಟ್ ಮಾಡೋದಿಲ್ಲ. ಮಮ್ಮಿ ಮಮ್ಮಿ ಧನು ಅವ್ರ ಫ್ರೆಂಡ್ ಹೆಸರು ಹೇಳು ಮಮ್ಮಿ. ಹಾಂ, ಯಾರಾದ್ರೂ ಒಬ್ಬರ ಹೆಸರು ಹೇಳು ಮಮ್ಮಿ. ಪವ್ಯಕ್ಕೆ ಹಂಗೆ ಫೋನ್ ಮಾಡಿದೆ, ನಾನು ಕಾಲೇಜಿಂದ ಅಂತ ಹೇಳಕ್ ಹೋಗ್ಬಿಟ್ಟು ಧನು ಅವ್ರ ಪೇರೆಂಟ್ಸ್ ಅಂದ್ಬಿಟ್ಟೆ, ಅಲ್ಲ ಅರುಣ್ ಅವ್ರ ಪೇರೆಂಟ್ಸ್ ಅಂತ ಕಟ್ ಮಾಡಿಬಿಟ್ಟೆ. ಧನು ಅವ್ರ ಪೇರೆಂಟ್ಸ್ ಅಂತೂ ಇಲ್ಲ, ಧನು ಅವ್ರ ಪೇರೆಂಟ್ಸ್ ಅಂದಿದ್ದಕ್ಕೆ ಅಲ್ಲ ಅರುಣ್ ಅವ್ರ ಪೇರೆಂಟ್ಸ್ ಅಂದ್ರು, ಕಟ್ ಮಾಡಿಬಿಟ್ಟೆ. ಇನ್ನೂ ಗೊತ್ತಾಗಿಲ್ಲ. ಹೇಳು ಮಮ್ಮಿ, ಅವ್ರ ಫ್ರೆಂಡ್ ಯಾರಾದ್ರೂ ಇಲ್ಲ, ಅವ್ರ ಪೇರೆಂಟ್ಸು ಸೃಜನ್ ಅಂತನ. ಸೃಜನ್ ಅವ್ರ ಅಮ್ಮ ಮಾತಾಡ್ತಿರೋದು, ಇಬ್ರು ಕಿತ್ತಾಡ್ಕೊಂಬಿಟ್ಟಾರೆ ಅಂತ ಪ್ರ್ಯಾಂಕ್ ಮಾಡ್ತೀನಿ ಮಮ್ಮಿ. ಧನು ಮನೇಲವನಾ? ಅಂತ ಏನು ಮಾಡ್ಬೋದು ಮಮ್ಮಿ?
ಅವನ್ನ ಯಾವ ಕಾಲೇಜಿಗೆ ಸೇರಿಸ್ತೀರಾ? ಇವನು ಅದೇ ಕಾಲೇಜಿಗೆ ಸೇರ್ಕೊಬೇಕು ಅಂತವನೇ ಅಂದ. ಆಲ್ರೆಡಿ ಗೊತ್ತು ಯಾವ ಕಾಲೇಜು ಅಂತ. ಮತ್ತೇನ್ ಮಾಡೋದು ಮಮ್ಮಿ? ಮೇಡಮ್ ನಮ್ಮ ಕಾಲೇಜ್ ನಮ್ದು ಯಾವ್ದಾದ್ರು ಕಾಲೇಜ್ ಅಷ್ಟೇ ಹೇಳ್ಬಿಟ್ಟು ಅಲ್ಲಿ ಅಡ್ಮಿಷನ್ ಮಾಡಿ ಮೇಡಮ್. ಕಡಿಮೆ ಫೀಸು. ಧನು ಅಂತ ಹೆಂಗ್ ಗೊತ್ತಾಯ್ತು ಅಂದ್ರೆ ಅರುಣ್ ಅಂತ ಹೇಳೋ ಮೊನ್ನೆ ಧನು ಅಲ್ಲ. ಅವಾಗ್ಲೇ ಹೇಳ್ಬಿಟ್ಟೆ ಮಮ್ಮಿ. ಅಯ್ಯ ಬೇರೆ ನಂಬರಿಂದ ಫೋನ್ ಮಾಡು. ಇದೇ ನಂಬರ್ ಇರೋದು, ಸಿಂಚನಂದು ಒಬ್ಳದೆ. ಹೋಗಂಗ ಏನ್ ಹೇಳ್ಬೋದು ಮಮ್ಮಿ? ಅದೇ ನೀನು ಫಸ್ಟ್ ಹೇಳ್ಬೇಕಾಗಿತ್ತು. ಕಾಲೇಜ್ ನಾನು ಕೇಳಿದ್ರೆ ಹೇಳ್ಕೊಡ್ತಾ ಇದ್ದೆ ತಾನೆ. ಅಯ್ಯೋ ಧನು ಅಂತ ಸಡನ್ ಆಗಿ ಬಂದ್ಬಿಡ್ತು ಕೂಗಿ ಕೂಗಿ. RPU ಕಾಲೇಜಿಂದ ಮಾತಾಡ್ತಾ ಇರೋದೀನಿ. ಹಾ ಮಮ್ಮಿ, ಇಲ್ಲ ಒಂದು ಕೆಲಸ ಮಾಡ್ಲಾ? ಹೇಳಪ್ಪ. ಇಟ್ಸ್ ಆ್ಯಕ್ಚುಲಿ ಫೈನಲಿ ಸಿಕ್ತು ಒಂದು ಐಡಿಯಾ. ಹಲೋ ಸರ್, ಅರುಣ ಮಾತಾಡ್ತಿರೋದು. ಅದೇ ಇದು ನಿಮ್ಮ ಅಕ್ಕ ಪಲ್ಲವಿ ಅನ್ನೋರು ನಂಬರ್ ಕೊಟ್ಟರು. ಅದೇನೋ ನೀವು SBIಯಲ್ಲಿ ಕಂಪ್ಯೂಟರ್ ಕಲಿಬೇಕು ಅಂತ ಹೇಳಿದ್ರಂತೆ. ಇಂಟ್ರೆಸ್ಟ್ ಇದೆಯಾ ಸರ್? ಹಲೋ, ಏನು 10th ಮುಗ್ದಿದೆಯಾ ಸರ್? ಹೆಂಗೆ ಪರ್ಸೆಂಟೇಜ್ ಎಷ್ಟು? ಓಕೆ, ನೀವು ಯಾವ ಫೀಲ್ಡಲ್ಲಿ ಓದಬೇಕು ಅಂದ್ಕೊಂಡಿದ್ದೀರಾ ನೆಕ್ಸ್ಟು? ಕಾಮರ್ಸಾ? ಓಕೆ, ಈಗ ಬೈ ಚಾನ್ಸ್ ನಾವು ಟ್ರೈನ್ ಮಾಡಿ ಇಲ್ಲೇ ವರ್ಕ್ ಮಾಡಬೇಕು ಅಂದರೆ ಮಾಡ್ತೀರಾ ಹೇಗೆ? ಹಲೋ ಮ್ಯಾಮ್, ಇದು ಅರುಣ್ ಧನು ಒಬ್ಬರೇ ಅಲ್ವಾ? ಇಲ್ಲ ಇಲ್ಲ, ಇವರು ಪಲ್ಲವಿ ಅನ್ನೋರ ಕೈಲಿ ಅಪ್ಲೈ ಮಾಡಿಸಿದ್ರಂತೆ SBI ಬ್ಯಾಂಕ್ಗೆ. ಅದೇ ಅವರು ಧನು ಅಂತ ರಿಜಿಸ್ಟರ್ ಮಾಡಿಸಿದ್ದಾರೆ. ನೀವೇ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಏನಾಗಬೇಕು ಮ್ಯಾಮ್ ನೀವು ಅವ್ರಿಗೆ? ಹೌದಾ? ಓಕೆ ಮ್ಯಾಮ್, ಇದು 10th ಪಾಸ್ ಆಗಿದೆಯಾ? ಏನು ಪರ್ಸೆಂಟೇಜು ಮ್ಯಾಮ್? ಓಕೆ, ಮುಂದೆ ಏನು ಎಜುಕೇಷನ್ ಕೊಡಿಸ್ಬೇಕು ಅಂದ್ಕೊಂಡಿದ್ದೀರಾ? ಸೈನ್ಸು, ಆರ್ಟ್ಸು? ಅಲ್ಲ ಮ್ಯಾಮ್, ಅಂದರೆ ಈಗ ಯಾವ ತಗೋತಾರೆ ಅಂತ ಗೊತ್ತಾದರೆ, ಈಗ ಏನಿಲ್ಲ, ಇನ್ನೊಂದು ಈ 20ವರೆಗೂ ನಿಮಗೆ ಟೈಮ್ ಇರುತ್ತೆ. ನೆಕ್ಸ್ಟ್ ಅಪ್ಕಮಿಂಗ್ 20ವರೆಗೂ ಬೇಡವಾ? ಮತ್ತು ಅವ್ರು ಇಂಟ್ರೆಸ್ಟೆಡ್ ಅಂತ ಹೇಳಿದ್ರಲ್ಲ. ಓಕೆ ಸರ್, ಥ್ಯಾಂಕ್ ಯು. ಗೊತ್ತಾಗೋಯ್ತು ಅವರಿಗೆ, ಅವ್ರು ಈ ಥರ ಮಾತಾಡಿದ್ರು ಅಂದರೆ ಪಕ್ಕಾ ಗೊತ್ತಾಗಿದೆ ಅಂತ. ಗೈಸ್ ನೋಡೋಣ, ಈಗ ಮತ್ತೆ ಕಾಲ್ ಮಾಡ್ತೀನಿ. ನೋಡಿ ಇನ್ನೊಂದ್ಸತಿ ಟ್ರೈ ಮಾಡಿ. ಮಾಡ್ಕೊಂಡ್ರೆ ಮೇ ಬಿ ಗೊತ್ತಾಗಿಲ್ಲ ಅನ್ಸುತ್ತೆ. ಗೊತ್ತಾಗಿಲ್ಲ ಗೊತ್ತಿಲ್ಲ, ಕನ್ಫ್ಯೂಷನಿಂಗಲ್ಲಿದೆ. ಹಲೋ ಹಲೋ, ಯಾರು ಮಾತಾಡ್ತಿರೋದು? ನಾವು SBI ಬ್ಯಾಂಕಿಂದ ಮಾತಾಡ್ತಿರೋದು. ಅದು ಕೋರ್ಸ್ ರಿಜಿಸ್ಟ್ರೇಷನ್ ಅವ್ರು ಕಾಲ್ ಮಾಡಿದ್ರು. ಪಲ್ಲವಿ ಅಂತ ಮಾಡಿಸಿದ್ರು. ಧನು ಅನ್ನೋ ಹೆಸರಲ್ಲಿ. ಧನು ಅರುಣ್ ಇಬ್ಬರು ಒಬ್ಬರೇ ಅಂತ. ಸೊ ಅದಕ್ಕೆ ಈಗ ಅವರು ಇಂಟ್ರೆಸ್ಟ್ ಇದೆಯಾ ಹೇಗೆ ಮಾಡೋಕ್ಕೆ ಅಂತ ರಿಜಿಸ್ಟರ್ ಕ್ಯಾನ್ಸಲ್ ಮಾಡ್ಕೊಳ್ಳೋಕ್ಕೆ. ಅವ್ರಿಗೂ ಕಂಪ್ಯೂಟರ್ ಕೋರ್ಸ್ ಕಲಿಯಲ್ಲ ಅಂತ ಅಂದರೆ. ಯಾರು ಗೊತ್ತಾಗೋಯ್ತಾ ಪವ್ಯಕ್ಕ? ಪವ್ಯಕ್ಕ ನೀನು ಗೊತ್ತಾಯ್ತಾ? ಗೈಸ್ ಆ್ಯಕ್ಚುಲಿ ಈಗ ನಮ್ಮ
ಮಮ್ಮಿ ಅವ್ರ ತಂಗಿಗಾಯ್ತು, ಈಗ ಅವ್ರ ತಮ್ಮಂಗೆ ಮಾಡ್ತಾಯಿದ್ದೀನಿ, ಅಂದರೆ ನಮ್ಮ ಮಾಮಂಗೆ. ಅವರು ಪೇಂಟರು, ಅದನ್ನ ಇಟ್ಕೊಂಡು ಹಲೋ ಹಲೋ ಸರ್ ನಮಸ್ತೆ. ಸರ್ ಇದು ರಾಜು ಅವರಲ್ಲ ಮಾತಾಡ್ತಿರೋದು? ಸರ್ ಇದು ಪೇಂಟಿಂಗಿಗೆ ಇದು ಕಾಂಟ್ರಾಕ್ಟ್ ಕೊಡಬೇಕಿತ್ತು, ಪೇಂಟಿಂಗ್ ಮಾಡಿಸ್ಕೊಡ್ಬೇಕಿತ್ತು. ರಾಮಕೃಷ್ಣ ಅನ್ನೋರು ಕೊಟ್ಟರು ನಿಮ್ಮ ನಂಬರು. ಅದು ಸರ್ ಇದು ನಮ್ಮದು ಲಗ್ಗೂರಲ್ಲಿರೋದು ಬಿಲ್ಡಿಂಗು, ಲಗ್ಗೂರಲ್ಲಿರೋದು ಬಿಲ್ಡಿಂಗು. ಹಾಂ ಮಾಮ ಕಂಡು ಹೆಂಗ್ ಕಂಡಿಡ್ದೆ ಮಾಮ? ನೀವು 3 ಜನನೂ ಕಂಡಿಡಿದ್ರಿ, ಅಕ್ಕ ತಂಗಿ ತಮ್ಮ ಎಲ್ಲ. ಮಮ್ಮಿ ಕಂಡಿಡಿತು, ಪವ್ಯ ಕಣ್ಣು ಕಂಡಿಡ್ಬಿಡ್ತು. ಸ್ಟಾರ್ಟಿಂಗ್ ಪ್ರ್ಯಾಂಕ್ ಅದ ಮಾಮ. ಓಕೆ ಮಾಮ, ಏನು ಗೊತ್ತಾ, ಪ್ರ್ಯಾಂಕ್ ವಿಡಿಯೋದು ವ್ಲಾಗ್ ಮಾಡ್ತಾ ಇದ್ದೆ. ಈಗ ವ್ಲಾಗಲ್ಲಿ ಇನ್ನೂ ಆಮೇಲೆ ರೆಕಾರ್ಡ್ ಐತೈತೆ, ನೋಡಿದ್ರೆ ನೀನು ಕಂಡಿಡ್ಬಿಟ್ಟೆ. 3 ಜನನೂ ಕಂಡಿಡ್ಬಿಟ್ರೆ. ಈ ಪ್ರ್ಯಾಂಕ್ ಎಲ್ಲ ಇವತ್ತು ವೆಂಟ್ ರಾಂಗ್ ಐತೈತೆ. ಹಿಂಗೆ ಯಾಕೋ ಎಲ್ಲ ಫ್ಲಾಪ್ ಆಗ್ತೈತೆ. ಲಾಸ್ಟ್ ಟ್ರೈ ನಮ್ಮ ಅಮ್ಮಂಗೆ ಮಾಡ್ತಾ ಇದ್ದೀನಿ, ಸಾರಿ ನಮ್ಮ ಅಪ್ಪಂಗೆ ಮಾಡ್ತಾ ಇದ್ದೀನಿ. ಅಯ್ಯೋ, ನಮ್ಮ ಅಮ್ಮನ ಹತ್ರ ಮಾತಾಡ್ತೀನಿ. ನಮ್ಮ ಅಮ್ಮಂಗೆ ಮಾಡೋಕ್ಕೋಗಿ ನಮ್ಮ ಅಪ್ಪನ ನೆನೆಸ್ಕೊಂಡು 2 ಮಿಕ್ಸ್ ನಂಬರ್ ಹೊರದ್ಬಿಟ್ಟಿದ್ದೀನಿ. ಯಾರಿಗೂ ಬೇರೆ ನೋ. ಏನು ಹೇಳೋದು? ನೀನು ಟ್ರೈ ಮಾಡಿ ನಮ್ಮ ಅಪ್ಪನಿಗೆ. ನಿನ್ನ ವಾಯ್ಸ್ ಗೊತ್ತಿಲ್ಲ ನಮ್ಮ ಅಪ್ಪನಿಗೆ. ಇವಳು ಮಾತಾಡಲ್ಲ ಗೈಸ್, ಎಲ್ಲ ನಾನೇ ಮಾತಾಡ್ಬೇಕು. ಸುಮ್ಮನೆ ಕುತ್ಕೋದೇನು ಪಕ್ಕದಲ್ಲಿ ಅಂತಾಳೆ. ವಾಯ್ಸ್ ಚೇಂಜ್ ಮಾಡಕ್ ಬರಲ್ಲ. ಏನಂತ ಮಾತಾಡಲಿ? ಏನು ಪ್ರ್ಯಾಂಕ್ ಮಾಡಿ? ಹಲೋ ಅಂಕಲ್, ಪಲ್ಲವಿ ಇದಲ್ಲ, ನಾನು ಅವಳ ಫ್ರೆಂಡ್ ಮಾತಾಡ್ತಿರೋದು. ಫೋನ್ ಮಾಡಿದ್ರೆ ಫೋನೇ ತೆಗಿತಾ ಇಲ್ಲ, ಎಡ್ಸತಿ ಅಂತ ಹೇಳೋದು ಅಂಕಲ್. ಹೋಗು ರೂಮ್ಗೆ. ಹಾಂ, ಈಗ ನಮ್ಮ ಅಪ್ಪಂಗೆ ಮಾಡಿಸ್ತಾ ಇದ್ದೀನಿ. ಹಲೋ ಅಂಕಲ್, ನಾನು ಪಲ್ಲವಿ ಫ್ರೆಂಡ್ ಮಾತಾಡ್ತಾ ಇರೋದು. ಅಂಕಲ್, ಅದು ಫೋನೇ ಪಿಕ್ ಮಾಡ್ತಿಲ್ಲ. ಯಾಕೆ ಅಂಕಲ್, ಏನಾಯ್ತು? ಪಲ್ಲವಿನಿ, ನಾನು 4 ದಿವಸದಿಂದ ಮಾಡ್ತಾ ಇದ್ದೀನಿ. ಹಾಂ, ಅದು ತೆಗಿತಾನೆ ಇಲ್ಲ ಅಂಕಲ್. ದಿನದಲ್ಲಿ 5 ಸತಿ ಮಾಡ್ತೀನಿ. ಹಾಂ ಹೌದು ಅಂಕಲ್. ಹಾಂ ಅಂಕಲ್, ಅದು ನಂಗೆ ಅಮೌಂಟ್ ಕೊಡಬೇಕಿತ್ತು. ಕಾಲೇಜಲ್ಲಿ ಇಸ್ಕೊಂಡಿದ್ದವಳು 2,000 ಅಂಕಲ್. ನನಗೆ ಅರ್ಜೆಂಟಾಗಿ ಬೇಕಿತ್ತಿದ್ದು. ಹಾಂ ಅಂಕಲ್, ಕೇಳಿ ನೋಡಿ. ನಮ್ಮಪ್ಪ ಒಬ್ಬರೇ ಪಾಪ ಪ್ರ್ಯಾಂಕ್ ಆಗಿದ್ದು, ಮೇ ಬಿ ಇವಾಗ ಮಾಡ್ತಾರೆ. ಸಕ್ಸಸ್ಫುಲಿ 1 ಪ್ರ್ಯಾಂಕ್ ಡನ್. ಆ್ಯಕ್ಚುಲಿ ಅವ್ರು ಏನು ಗೊತ್ತಾ, ಬಿಟ್ಕೊಡಲ್ಲ. ಅದಕ್ಕೆ ಊರಿಗೆ ಹೋಗ್ಬಿಟ್ಟಿದ್ದೀನಿ ಅಂತ ಹೇಳ್ತವ್ರೆ. ಅವ್ರಿಗೆ ಮತ್ತೆ ಟ್ರೈಲ್ ಮಾಡಿಬಿಡ್ತೀನಿ. ಅಂತ ಅಪ್ಪ
ನಾನು ಮಾಡಿದ್ದು ಸುಮ್ಮನೆ ಏನಂತ ನೋಡೋಣ ಅಂತ ಪ್ರ್ಯಾಂಕ್ ಮಾಡಿದ್ದು. ಹಾಂ ಅಷ್ಟೇ. ಈಗ ನಮ್ಮ ಅಮ್ಮಂಗೆ ಮಾಡೋಣ. ಇವಳು ವಾಯ್ಸಲ್ಲಿ ಚಿಕ್ಕ ಹುಡುಗಿ ಥರ ಬರುತ್ತೆ ವಾಯ್ಸು, ಹಲೋ ಅಂತ. ಅದಕ್ಕೆ ಏನು ಸುಮ್ಮನೆ ಇರ್ಬೇಕು, ನೀನು ಮಾತಾಡಿದ್ರು ಅವನಿಂದಾನೇ ಮಾಡೋಕ್ಕಾಗಲ್ಲ ಗೈಸ್. ಏನು ಗೊತ್ತಾ, ಮಾಡಿದ್ರೆ ಈ ಥರ ಫ್ಲಾಪ್ ಆಯ್ತವೆ. ಏನಾದರೂ ಆಗುತ್ತೆ ಅನ್ನೋಷ್ಟರಲ್ಲಿ ಇವ್ನು ಮಾತಾಡ್ಬಿಡ್ತಾನೆ ಅಷ್ಟೇ. ಈಗ ನಮ್ಮ ಅಮ್ಮಂಗೆ ಫೋನ್ ಮಾಡಿ, ಅವ್ರ ಊರಲ್ಲಿ ಈಗ ರೀಸೆಂಟಾಗಿ ಮನೆ ಕಟ್ಟಿದ್ದಾರೆ, ಅದರಿಂದ ಯಾವುದಾದ್ರೂ ಯೋಜನೆ ಇದೆ ಅಂತ ಕಾಲ್ ಮಾಡ್ತೀನಿ. ಓಕೆ 2 minutes. ಏನಂತ ಹೇಳ್ಬೇಕು ಅಕ್ಕ? ನಾನು ಮಾತಾಡೋದು. ನೀವು ಮಾತಾಡೋದು. ಯಾವುದೋ ವಿದ್ಯುತ್ ಏನು ಕೇಳಿದ್ರು ಅವರು. ಒಂದು ನಿಮಿಷ ಚೆಕ್ ಮಾಡಿಬಿಡ್ತೀನಿ ಗೈಸ್. ಆ್ಯಕ್ಚುಲಿ ನಮ್ಮಮ್ಮನ ನನ್ನ ಜೊತೆ ಓದ್ತಾ ಇದ್ದಾರೆ, ಅದರಿಂದ ಅಲ್ಲಿದೆ ನೋಡಿ, 2ರಲ್ಲೂ ಇದೆ. ಸುಳ್ಳು ಹೇಳ್ಬಾರ್ದು ವಿಹಾನ್, ನೋಡ್ದಾಕ್ಬಿಡ್ತೀನಿ. ಮಾತಾಡ್ತಾನೆ. 1 ನಿಮಿಷ ಗೈಸ್. ಇಲ್ಲಿ ನಮ್ಮಮ್ಮನೂ ಏನು ನಾನು BCom ಓದ್ತಾ ಇದ್ದೀನಿ, ಅವ್ರು BA ಓದ್ತವ್ರೆ. ಅದರಿಂದ ಈಗ ಇಂಟರ್ನ್ಶಿಪ್ ಏನೋ ಕೇಳಬೇಕಿತ್ತು. ಆ ಹುಡುಗಿನೇ ಕಾಲ್ ಮಾಡಿದೆ ಅನ್ನೋ ಥರ ಅವಳ ಕೈಲಿ ಮಾತಾಡ್ಸಿದ್ದೀನಿ. ಏಕೆಂದರೆ ಅವಳ ಏಜ್ ಕರೆಕ್ಟಾಗಿ ಮಾತಾಡ್ಬೋದು ಅಂತ. ನನ್ನ ವಾಯ್ಸ್ ಕಂಡಿತಾರೆ ಮೇ ಬಿ. ಅಮ್ಮ ಊರಲ್ಲಿದ್ದರೆ ಅಷ್ಟಾಗಿತ್ತಲ್ಲ. ಇನ್ನೊಂದ್ಸತಿ ಟ್ರೈ ಮಾಡೋಣ. ಅವರೇ ಮಾಡ್ತವ್ರೆ. ಹಲೋ ಹಲೋ ಅಕ್ಕ, ರೂಪ ಅವರ ಮಾತಾಡ್ತಾ ಇರೋದು? ಹೌದಪ್ಪ, ಯಾರು ಮಾತಾಡ್ತಿರೋದು? ನಾನು ಶಾಂತಿಧಮ್ಮ ಕಾಲೇಜಿಂದ ಇಂಪನ್ ಅಂತ ಮಾತಾಡ್ತಾ ಇರೋದು. ಅದು ನಾಗವೇಣಿಯವ್ರು ನಿಮ್ಮ ನಂಬರ್ ಕೊಟ್ಟರು. ನೀವು ಇಂಟರ್ನ್ಶಿಪ್ ಮಾಡಿಸ್ಬೇಕು ಅಂತಿದ್ರಲ್ಲ ಅಕ್ಕ, ಅದಕ್ಕೆ ಏನು ಟಾಪಿಕ್ ಇರೋದು? ನಾನು 3,000 ರೂಪಾಯಿ ಕೊಟ್ಟು ಮಾಡಿಸ್ಕೊಂಡಿದ್ದೆ. ಸೊ ನಿಮಗೂ ಮಾಡಬೇಕು ಅಂತ ಹೇಳ್ತಾ ಇದ್ರು. ಹೌದಾ? ಇಲ್ಲಪ್ಪ, ನನ್ನ ಮಗ ಮಾಡ್ಕೊಡ್ತೀನಿ ಅಂತ ಹೇಳಿ ಮಾಡ್ತಾ ಇದ್ದ ನಾನು ಆಲ್ರೆಡಿ. ಹೌದಾ? ಹಾಂ, ನನ್ನ ಮಗನೇ ಮಾಡ್ಕೊಡ್ತೀನಿ ಅಂತ ಹೇಳಿ ಮಾಡ್ತಿದ್ದ ಅವನೇ. ನಾಗವೇಣಿ ಗೊತ್ತು. ಹೌದಾ? ನಾಗವೇಣಿ ಗೊತ್ತಿಲ್ವಾ ಅಕ್ಕ? ಅದೇ ನಾಗವೇಣಿ, ಅದು ಯಾರು ಇಲ್ಲ ಆಂಟಿ ಅಂತ ಅಂದಲ್ವಾ, ಅದಕ್ಕೆಲ್ಲ ಸರಿ ಆಯ್ತು ಅಂತ ಅಂದ್ಬಿಟ್ಟು ನಾನು ನನ್ನ ಮಗನಿಗೆ ಹೇಳಿದೆ. ಹೌದಾ? ಯಾವ ಟಾಪಿಕ್ ಮಾಡಿಸ್ತಿದ್ರಿ ಅಕ್ಕ? ನಾನು ಮಾಮೂಲಿ ಗ್ರಾಮ ಪಂಚಾಯತ್ ಇದು. ಹೌದಾ? ಹಾಂ, ಅದ್ರಲ್ಲಿ ಯಾವುದು ಅಕ್ಕ? ಈಗ ನೀವೇ ಬರ್ಬೇಕಲ್ವಾ ಅದು ಮಾಡ್ಸೋಕ್ಕೆ? ನಾನು ಊರಿಗೆ ಬಂದಿದ್ದೀನಿ. ಹೌದಾ? ಅದು ನೀವೇ ಬರಬೇಕಲ್ವಾ ಅಕ್ಕ, ಸೈನು ಸೀಲೆಲ್ಲ ಹಾಕೋಕ್ಕೆ? ಹೌದೌದೌದು. ಹಾಂ ಸರಿ ಅಕ್ಕ. ಓಕೆ. ಬೇಡವಾ ಅಕ್ಕ ಹಂಗಾದ್ರೆ? ಇಲ್ಲ ಕಣ, ಹೇಳ್ತೀನಿ. ಅವನೇನ ಮಾಡಿಲ್ಲ ಅಂದ್ರೆ ನಿನಗೆ ಹೇಳ್ತೀನಿ. ಇದೇ ನಂಬರ್ ಅಲ್ಲ ನಿಂದು? ಹಾಂ ಹೌದು ಅಕ್ಕ. 2 days ಅಷ್ಟೇ ಅಕ್ಕ ಟೈಮ್ ಇರೋದು. ನಾಳೆ ನಾಡ್ದಷ್ಟು ಹೇಳಿ. ಅದೇ ಕೇಳ್ಬಿಟ್ಟು ಹೇಳ್ತೀನಪ್ಪ. ಹಾಂ ಸರಿ ಅಕ್ಕ. ಓಕೆ, ಥ್ಯಾಂಕ್ ಯು. ನಮ್ಮ ಅಮ್ಮನ ನಂಬಿಟ್ರು. ಇನ್ನು ಮತ್ತೆ ಅವ್ಳ ಕೈ ಕಾಲ್ ಮಾಡಿಸ್ತೀನಿ. ಆಂಟಿ ವಿಹಾರ ಏನು ಮಾಡ್ತಾರೆ ಗೊತ್ತಾ? ನೀವು ಫಸ್ಟೇ ಹೇಳ್ಬೇಕಲ್ವಕ್ಕ, ಬೇಡ ಅಂದರೆ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೆ. ಜಿಗ್ಲಿಕ್ ತಿಳ್ಬಿಟ್ಟು. ಹಲೋ 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 ಹೇಳಪ್ಪ. ಮಾಮ್, ನಾನು ಇದೆಯಾ ಅದೇ ನಂಬರು? ಸಿಂಚನನ್ ಕೈಲಿ ಮಾಡಿಸಿದ್ದು. ಏನು ಗೊತ್ತಾ, ಒಂದು ವಿಡಿಯೋ ಮಾಡ್ತಿದ್ದೆ ಪ್ರ್ಯಾಂಕ್ ಮಾಡೋದು. ನೀವು ಪ್ರ್ಯಾಂಕ್ ಆಗೋದ್ರಿ ಸಕ್ಸಸ್ಫುಲಿ. ಅಲ್ಲ ಕಡೆ, ಸಾಕಾಗೋದ್ರಿ ಅಂತ ಅಂದ್ರೆ ಏನ್ ಫ್ರಾಂಕ್? ನಾನು ಹೆಂಗಿದ್ರು ನಾಗವೇಣಿಗೆ ಹೇಳಿದ್ನಲ್ಲ, ನಾನು ಅದಕ್ಕೆ ಹಂಗೆ ಅನ್ಕೊಂಡೆ. ನಾನು ಕಡೆ ಇವಳೆಂತ ಕಡೆ ತಗೋ, ಮಮ್ಮಿ ಮಾತಾಡ್ತಾರೆ. ಹಲೋ ಹಲೋ ಮಾತಾಡ್ತಾ ಇದ್ಲು ಅವಳು. ಹಲೋ 3,000 ರೂಪಾಯಿ ಕೊಡ್ಬೇಕಂತ ಇವಳಿಗೆ. ಹಲೋ ಅಲ್ಲ, ರಾಧಮ್ಮವ್ರೆ, ಚೆನ್ನಾಗಿದ್ದೀರಾ? ಗೈಸ್, ಆ್ಯಕ್ಚುಲಿ ನಮ್ಮ ಅಪ್ಪ ನಂಬಿದ್ರು, ನಮ್ಮ ಅಮ್ಮ ನಂಬಿದ್ರು, ಇನ್ನು 3 ಜನ ನಂಬಿಲ್ಲ.
ಈಗ ಮೋನಿಶಾ ಬಂದಿದ್ದಾಳೆ ನನ್ನ ಫ್ರೆಂಡ್, ಅವ್ಳ ಫೋನಿಂದ ಇವ್ರ ಮಮ್ಮಿಗೆ ಕಾಲ್ ಮಾಡ್ತೀನಿ. ನೀವು ಮತ್ತೆ ಇನ್ನೂ ಮಾಡಿಲ್ವಾ? ಓಕೆ, ನಾನು ಮಾಡ್ತೀನಿ ಇವಳು ಕಾಲೇಜಿಂದ ಅಂತ. ಆ್ಯಂಡ್ ಅಷ್ಟರಲ್ಲಿ ನನ್ನ ಫ್ರೆಂಡ್ ಒಬ್ಳು ಬಂದಿದ್ದಾಳೆ. ಹಾಯ್ ಹೇಳ್ಬಿಡು. ಹಾಯ್. ಓಕೆ, ಈಗ ಅವ್ರ ಮಮ್ಮಿಗೆ ಕಾಲ್ ಮಾಡ್ತಾಯಿದ್ದೀನಿ. ನೋಡೋಣ ಏನು ಹೇಳೋದು. ಇವರು ಕಾಲ್ ಮಾಡಲ್ಲ, ಏನು ಹೇಳೋದು. ಇವಳು ಕಾಲೇಜ್ ಸೇರ್ಕೊಂಡಿದ್ದಾಳೆ ರೀಸೆಂಟಾಗಿ, ಅದ್ರ ರಿಲೇಟೆಡ್ ನೋಡ್ಬೇಕು ಕಂಡುಹಿಡಿತಾರ ಅಂತ. ಯಾಕೋ ನಾನು ಮಾಡಿದ್ದೆಲ್ಲ ಫ್ಲಾಪ್ ಆಗ್ತಿದ್ದೆ. ಮೇ ಬಿ ನೀನೇ ಮಾತಾಡ್ಬಿಟ್ರೆ ಹೊಸಬ್ರು ಕಾಲೇಜಿಂದ ಅಂತ ಕಾಲ್ ಮಾಡಬೇಕು. ಸುಮ್ಮನೆ ಪ್ಲ್ಯಾನ್ ಮಾಡಿ ಸಿಗ್ತೀವ ನಿಮಿಷ. ಬರ್ತಾರೆ, ಪ್ಲ್ಯಾನ್ ಆಯಿತು ಬಸ್. ಏನ್ರಲ್ಲಿ ಬರ್ತಾರೆ ಅಂತ ಹೇಳ್ಬಿಟ್ಟು ಆಮೇಲೆ ವ್ಯಾನ್ ಇದೆ, ನಮ್ಮದೇ ವ್ಯಾನ್ ಫೆಸಿಲಿಟೀಸ್ ಇದೆ. ಆಮೇಲೆ ಅಷ್ಟೇನಾ? 1 ಕಿಲೋಮೀಟರ್ಗೆ 600 ರುಪೀಸ್. 1 ಕಿಲೋಮೀಟರ್ಗೆ 600. ಅವಾಗ ರಮ್ಮ ಬೈ ಏನಾದರೂ ಹೇಳ್ಬಿಟ್ರೆ ಆಮೇಲೆ ಏನು ಹೇಳಬೇಕು? ಅಷ್ಟೇ. ಕಿಲೋಮೀಟರ್ ಲೆಕ್ಕದಲ್ಲಿರುತ್ತೆ ಪರ್ ಮಂತು. ಕಿಲೋಮೀಟರ್ ಲೆಕ್ಕ ಪರ್ ಮಂತ್. ನೀವು ಫೀಸ್ ಎಲ್ಲ ಎಷ್ಟಾಗುತ್ತೆ ಏನು ಅಂದರೆ ನೀವು ಕಾಲೇಜ್ ಹತ್ರನೇ ಬರಬೇಕು ಮ್ಯಾಮ್ ಮಾತಾಡಬೇಕು ಅಂದರೆ. ಏಕೆಂದರೆ ನಮ್ಮ ಪ್ರಿನ್ಸಿಪಲ್ ಹತ್ರ ನೀವು ಮಾತಾಡಬೇಕು. ಲಾಸ್ಟ್ ಟೈಮ್ ಮಾತಾಡಿದ್ರಲ್ಲ, ಅವ್ರ ಹತ್ರ ಮಾತಾಡಿ ನೋಡಿ. ಸಿಂಚನ ಅವ್ರ ಮಮ್ಮಿನೇ ಮಾತಾಡ್ತಿದ್ದೀವಿ ಅಂತ ಕೇಳಿದ ಫಸ್ಟ್. ಸಿಂಚನ ಗೌಡ ವಿ. ಸಿಂಚನ ವಿ ಗೌಡ. ಸಿಂಚನ ವಿ ಗೌಡ. ಗೌಡ ಬೇಡ, ಸಿಂಚನಗೆ ಏನೋ ಆಗಿತ್ತು ನಮ್ಮ ಪಕ್ಕನ. ಓಕೆ, ಈಗ ಟ್ರೈ ಮಾಡೋಣ ಗೈಸ್. ನಾನು ಕ್ಯಾಮ್ರಾ ಆನ್ ಆಗಿರೋದೇ ಮರ್ತೋಗ್ಬಿಟ್ಟಿದ್ದೀನಿ. ಪಿಕ್ ಮಾಡ್ತಾರೆ. ಮಾಡಿ ನಗ್ಬೇಡ ನೀನು ಪಾಪ. ಅವಳು ಕಾನ್ಫಿಡೆನ್ಸ್ ಕಮ್ಮಿ ಮಾಡಕ್ಕೆ ಬೇಡ ಗೈಸ್. ಮಮ್ಮಿ ಪಿಕ್ ದ ಕಾಲ್. ಅವ್ರದ್ದು ಮುಂದೆ ತೋರಿಸ್ತಾ ತೋರ್ತೇವೆ ಅಂತ ನಂಬರ್ ತೋರಿಸ್ಬೇಡ. ಮತ್ತೆ ಟ್ರೈ ಮಾಡೋದ? ಸ್ವಲ್ಪ ಹೊತ್ತು ಬಿಟ್ಟು ಮಾಡೋದ? ಡ್ಯಾಡಿಗೆ ಫೋನ್ ಮಾಡಿ. ಅವ್ರ ಡ್ಯಾಡಿಗೆ ಅವ್ಳ ಕೈಲೇ ಮಾತಾಡ್ಸ್ಬೋದು. ಹೌದು, ಹೆಂಗೋ ಬಂದು ವಿಡಿಯೋ ಕರೆಕ್ಟಾಗಿ. ಫ್ರೆಂಡ್ಸ್ ಗೈಸ್, ಫ್ರೆಂಡ್ಸ್ ಏನಾಗಲ್ಲ ಮಾಡು. ಕೊಟ್ಬಿಡು ನಂಬರ್. ನೋ, ನಂಬರ್ ಡಿಸ್ಪ್ಲೇ ಮಾಡಬಾರ್ದು ಗೈಸ್. ನಂಬರ್ ಡಿಸ್ಪ್ಲೇ 9535 ಮುಂದಕ್ಕೆ ಹಾಕೊಳ್ಳಿ. ಸೇಮ್ ಮಮ್ಮಿಗೆ ಹೇಳ್ತಾರೆ. ವಿಹಾನ್ ಮಾತಾಡ್ಬೇಡ, ಹೊಡೆದಾಕ್ಬಿಡ್ತೀನಿ. ಹಲೋ ಸರ್, ನೀವು ಸಿಂಚನ ಅವ್ರ ಡ್ಯಾಡಿನ ಮಾತಾಡ್ತಿರೋದು? ಸರ್, ನಾವು ಕಾಲೇಜ್ ಮ್ಯಾನೇಜ್ಮೆಂಟಿಂದ ಮೋನಿಶಾ ಅಂತ. ಸರ್, ಆಲ್ರೆಡಿ ನಿಮ್ಮ ಗೈಡ್ಲೈನ್ಸ್ ಬಂದಿರಲ್ವಾ, ಇನ್ಸ್ಟ್ರಕ್ಷನ್ಸು? ಮಂಡೇ ಆನ್ವರ್ಡ್ಸ್ ಕಾಲೇಜ್ ಇದೆ ಸರ್. ಏನರಲ್ಲಿ ಬರ್ತಾರೆ ಅವರು? ಹೌದಾ, ನಮ್ಮದೇ ಇದು ವ್ಯಾನ್ ಫೆಸಿಲಿಟಿ ಇದೆ ಸರ್. ಸೊ ಕಾಲೇಜ್ ಹತ್ರ ಬಂದು ಮಾತಾಡಿ ಸರ್, ಮ್ಯಾನೇಜ್ಮೆಂಟ್ ಹತ್ರ. ಇಲ್ಲ ಸ್ಕೂಟಿ ಏನಾದರೂ ಇದ್ದರೆ ಬೇಕಿದ್ರೆ ಸ್ಟೂಡೆಂಟ್ಸಿಗೆ ಅವೈಲೇಬಲ್ ಇದೆ. ಸೊ ಅದಕ್ಕೆ ಸ್ಕೂಟಿನೂ ಬೇಕಿದ್ರೆ ಕೊಟ್ಟು ಕಳಿಸ್ಬೋದು ಸ್ಟೂಡೆಂಟ್ಸ್ಗೆ. ಪಾರ್ಕಿಂಗ್ ಇದೆ ನಮ್ಮ ಕಾಲೇಜ್ ಹತ್ರ. ಸೈಕಲಾ ಸರ್? ಬೆಟರ್. ಈಗಿನ ಕಾಲದಾಗ ಯಾರು ಸರ್ ಸೈಕಲ್ ಓಡಿಸ್ತಾರೆ? ಸರ್, ಬೆಟರ್ ಸ್ಕೂಟಿನೇ ಕೊಡಿಸಿ. ಇಲ್ಲಾಂದರೆ ಹಂಗೂ ಬೇಕು ಅಂದರೆ ವ್ಯಾನ್ ಇದೆ, ಬೇಕ್ರೆ ನಿಮಗೆ ಬಿಟ್ಟಿದೆ ಸರ್. ಮ್ಯಾನೇಜ್ಮೆಂಟ್ ಹತ್ರ ಬಂದು ಮಾತಾಡಿ. ಓಕೆ ಸರ್, ಥ್ಯಾಂಕ್ ಯು. ಈಗ ಮತ್ತೆ ಫೋನ್ ಮಾಡಿ ನೀನು ಮಾತಾಡು. ಆ್ಯಕ್ಚುಲಿ ಪ್ರ್ಯಾಂಕ್ ಆದರೂ ಅವರಪ್ಪ ನಂಬರ್ ಬೇರೆ ಮಾತಾಡಿರೋದು ಇವಳು, ಸೊ ಅದರಿಂದ ಪ್ರ್ಯಾಂಕ್ ಆಗಿ ನನಗೆ ಫೋನ್ ಮಾಡ್ತಿದ್ರು ಅನ್ಸುತ್ತೆ. ಅವಳಿಗೆ ಫೋನ್ ಮಾಡ್ತಾ ಇರ್ಬೋದು ಸಿಂಚನಿಗೆ. ಅವ್ರ ಡ್ಯಾಡಿ ಪಟ್ಟ ನಂಗೆ ಫೋನ್ ಮಾಡ್ತಾರೆ ಅವ್ರ ಮಗಳಿಗೆ. ನಮ್ಮಪ್ಪ ಅಮ್ಮ ಮಾಡೋಕ್ಕೆ 10 ನಿಮಿಷ ಬೇಕು, ಕ್ಯಾಬ್ ತಗೋತಾರೆ. ಪ್ರವಾಸ ಮಾಡಿದ್ಮೇಲೆ ನಾವು ಇಂಥ ಬುದ್ಧಿನೇ ಕಲಿಬೇಕು. ಏನು ಗೊತ್ತಾ, ಇವಳಿಗೆ ನಾನು ಹೇಳ್ತೀನಿ, ಆ್ಯಕ್ಚುಲಿ ಸಿಂಚನ ಬದಲು ಇವಳು ಇರಬೇಕಿತ್ತು. ಸೊ ಲಾಂಗ್ ಹಿಂದೆ ಸ್ಟಾರ್ಟ್ ಮಾಡಿದ್ದಿದ್ರೆ ಇವಳು ಏನು ಗೊತ್ತಾ, ಯಾವುದಕ್ಕೂ ಮಾಡ್ತಾಳೆ. ಇವ್ರ ಥರ ನಾನು ಯಾವಾಗಲೂ ಬ್ಯುಸಿ ಇರೋಕ್ಕಾಗುತ್ತಾ? ನಾನು ಆಫೀಸ್ಗೆ ಹೋಗ್ತೇನೆ. ಹಲೋ. ಹಾಂ ಹಾಂ ಹಾಂ.
ಹಾ ಈವ್ನಿಂಗ್ ಹಾ ಸೈಕಲ್ ಬಿಡ್ಸಕ್ಕೆ ಹೇಳ್ತಾಳೆ ನನ್ನ ಮಗಳು ಸರ್ ಈಗ ಯಾಕಾದ್ರೆ ಸ್ಕೂಟಿ ಕೊಡ್ಸ್ಬಿಡಿ ಇಲ್ಲ ಅಂದ್ರೆ ವ್ಯಾನ್ ಐತಂದ್ರೆ ವ್ಯಾನ್ಗೆ ಹಾಕಿ ಮ್ಯಾನೇಜ್ಮೆಂಟ್ ಹತ್ರ ಬಂದು ಮಾತಾಡಿ ವ್ಯಾನ್ ಐತೆ ವ್ಯಾನ್ಗೆ ಹಾಕಿ ಸೈಕಲ್ ಅಂದ್ರೆ ಅವರು ನಗ್ತಾರೆ. ನಾನು ನಗ್ತೀನಿ ಅಂಕಲ್ ಸೈಕಲ್ ಅಂದ್ರೆ. ಅಯ್ಯೋ ಅದು ಅಕ್ಕ ಅವ್ರ ಫ್ರೆಂಡ್ ಪ್ರ್ಯಾಂಕ್ ಮಾಡಿದ್ದು ಬಿಡು, ಕಾಲೇಜಿಂದ ಮಾಡಿದ್ದು. ನಾವೇ ಮಾಡಿದ್ದು ಅಂಕಲ್, ಕಾಲೇಜಿಂದ ಅಲ್ಲ ಪ್ರ್ಯಾಂಕ್ ಮಾಡಿದ್ದು ನಿಮ್ಗೆ. ಹೌದಾ ಹೌದಾ? ಹಿಂಗೆಲ್ಲ ಮಾಡ್ತೀರಾ? ಮತ್ತೆ ಅಂಕಲ್ ಯಾವಾಗ್ಲೂ ಸ್ಟ್ರಿಕ್ಟ್ ಆಗಿರ್ತೀರಲ್ಲ, ಸ್ವಲ್ಪ ನಗ್ಲಿ ಅಂತ. ಹೌದಾ ನನಗೆ ಗೊತ್ತು. ನಾನು ಹೌದಾ ಮೇಡಮ್ ಹೌದಾ ಮೇಡಮ್. ಯಾರ ನಂಬರ್ ಅದು? ನನ್ನ ಫ್ರೆಂಡ್ ನಂಬರ್ ಅಂಕಲ್, ನನ್ನ ನಂಬರ್ ಅಲ್ಲ. ನನ್ನ ನಂಬರ್ ನಿಮ್ಮ ಹತ್ರ ಐತೆ ಅನ್ಸುತ್ತೆ, ಅದಕ್ಕೆ ಮಾಡಲಿಲ್ಲ ನಂದ್ರಲ್ಲಿ. ಇಲ್ಲ ಇಲ್ಲಪ್ಪ ನಾನು ಗೊತ್ತಿಲ್ಲ ನಂಬರ್ ಇಲ್ಲ. ಹಂಗಾರೆ ಅದರಲ್ಲೇ ಮಾಡ್ಬೋದಿತ್ತು, ಮತ್ತೊಂದ್ಸತಿ ಮಾಡ್ತೀನಿ ಬಿಡಿ. ಇಲ್ಲ ಏನು ಬೇಡ. ಕಾಲೇಜ್ ವಿಷಯ ಬಂದ್ರೆ ಹಂಗೆ ಹೇಳ್ತೀನಿ. ಇನ್ನು ಹೊಸದಲ್ಲ ಕಾಲೇಜು ಹಾಂ ಹಾಂ ಹೇಳ್ತಾ ಇದ್ದೆ. ಸರಿ ಸರಿ ಅಲ್ಲ, ಇವಳು ಕೇಳಿದ್ಲ ಕಾಲೇಜು, ಮತ್ತು ನಮ್ಮ ಡ್ಯಾಡಿ ಕೊಡ್ತೀನಿ ಅಂದವ್ರು ಏನು? ಹಾ ನಾನೇ ಕೇಳಿದ್ದು. ಹೇ, ನಾನು ಸೈಕಲ್ ಬೇಕದು. ಅವಳೇ ಕೇಳಿದ್ಲು ಸೈಕಲ್ ಸೈಕಲ್ ಏನು ಸೇಫ್ಟಿ ಇರುತ್ತೆ ಅಂಕಲ್, ಬೇಗ ಹೋಗೋಕ್ಕಾಗಲ್ಲ, ಬೇಗ ಬರೋಕ್ಕಾಗಲ್ಲ. ಓ ಗೇರ್ ಸೈಕಲ್ ಬೈಕ್ ಐತಲ್ಲ, ನಾನು ರೆಡಿ ಮಾಡ್ಸ್ಕೊಂಡು ಬೈಕಲ್ಲಿ ಓಡಾಡ್ತೀನಿ. ಸೊ ಗೈಸ್, ಅಷ್ಟೇ ಇವತ್ತಿನ ವ್ಲಾಗ್ ನೋಡಿದ್ರಲ್ಲ. ಐ ಥಿಂಕ್ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಯಾವ ಥರ ಕಂಟೆಂಟ್ ಬೇಕು ಅಂತ ಕಾಮೆಂಟ್ ಮಾಡಿ. ಆದಷ್ಟು ಬೇಗ ಸೇಯಿಂಗ್ ಎಷ್ಟು ಪಲ್ಲವಿ ಅಕ್ಕ ಮಾಡಬೇಕು ಅಂದ್ಕೊಂಡಿದ್ದೀವಿ, ಬಟ್ ಅವಳು ಸೇಯಿಂಗ್ ಎಷ್ಟು ಸಿಂಚನ ಮಾಡಿ ಅಂತ ಹೇಳ್ತಾ ಇದ್ದಾಳೆ. ನೀವು ಕಮೆಂಟ್ ಮಾಡಿ ಗೈಸ್ ಯಾವ್ದು ಬೇಕು ಅಂತ, ನೆಕ್ಸ್ಟ್ ನೋಡಿ ಮಾಡೋಣ. ಬಾಯ್. ಮೋನಿಸಾ